ಸೇಮ್ ಇದೇ ಥರ ಒಂದು ಕ್ವಶನ್ಸ್ ಬರುತ್ತೆ, ಸೇಮ್ ಇದೇ ರಿಲೇಟೆಡ್ ಆಗಿರುತ್ತೆ. ಯೂಸಿಂಗ್ RH ಕ್ರೈಟೇರಿಯಾ ಯೂಸ್ ಮಾಡಿ ಮಾಡೋದು. ಡಿಟರ್ಮಿನ್ ದ ಸ್ಟೆಬಿಲಿಟಿ ಆಫ್ ದಿ ಫಾಲೋಯಿಂಗ್ ಸಿಸ್ಟಮ್. ಏನಂತಂದ್ರೆ ಈ ಥರ ಕೊಟ್ಟಿರ್ತಾರೆ. ಏನಪ್ಪ ಫಸ್ಟ್ ಈ ಕನ್ಫ್ಯೂಷನ್ ಮಾಡ್ಕೊತಾ ಇರೋದೆಲ್ಲ ಈಸಿ ಇರುತ್ತೆ, ಕ್ವಶನ್ಸು ಬರೀ ಟ್ರಿಕ್ಕಿ ಆಗಿರುತ್ತೆ. ಅಂದರೆ ಓಪನ್ ಲೂಪ್ ಟ್ರಾನ್ಸ್ಫರ್ ಫಂಕ್ಷನ್ಸ್ ಹ್ಯಾಸ್ ಪ್ಲೇಸ್ಡ್ ನಾ ಬರೆದು ಎಟ್ S ಈಸ್ ಈಕ್ವಲ್ ಟು 0. ಓಕೆ, ಅಂದರೆ ಇದು ಪೋಲ್ಸು. ಸಾರಿ, ಇಲ್ಲಿ ಬರ್ತಿಲ್ಲ. ಆ್ಯಸ್ poles has poles S is equal to 0, S is equal to -1 and S is equal to -3, and zeros at S is equal to -5. K stability gain is equal to 10. ಈ ಥರ ಬಂತಂದರೆ ನಿಮ್ಗೆ ಆಲ್ರೆಡಿ ಹೇಳೀನಿ, numerator and denominator. Numerator is nothing but what? Zeros, and denominator is nothing but placed at poles. Okay, ಅಂದರೆ ಓಪನ್ ಲೂಪ್ ಟ್ರಾನ್ಸ್ಫರ್ ಫಂಕ್ಷನ್ಸ್ ಅಂದರೆ G of S H of S is equal to K ಸ್ಟೆಬಿಲಿಟಿ, ಆ್ಯಂಡ್ ಇದೇನಪ್ಪ ಅಂದ್ರೆ ನ್ಯೂಮರೇಟರ್ ಅದ್ರ ಸಲುವಾಗಿ ಝೀರೋಸ್ ಅಂದರೆ S + 5. ಓಕೆ, S + 5 is equal to ಎಷ್ಟು 1 2 3 ಪೋಲ್ಸ್ ಇದೆ ಅಂದರೆ S + 1 ಆ್ಯಂಡ್ S + 3 ಆಯ್ತಲ್ವಾ. ಇದು ನಮ್ಮದು ಕ್ಯಾರೆಕ್ಟರ್ ಈಕ್ವೇಷನಿಗೆ ಕನ್ವರ್ಟ್ ಆಯಿತು. ಅದಂತಂದರೆ ನಮ್ಗೆ ಗೊತ್ತು H of S is equal to ಯೂನಿಟಿ ಫೀಡ್ಬ್ಯಾಕ್, ಅದಕ್ಕೆ 1. ಅಂದರೆ ಈಗ ನಾವು ಸಿಂಪಲ್ಲಾಗಿ ಮಾಡ್ಬೋದು. ಈಗ ವಿ ನೋ ದ ಕ್ಯಾರೆಕ್ಟರ್ ಇಕ್ವೇಷನ್ಸ್ ಅಂತಂದು 1 + G of S H of S is equal to 0 ಅಂತ ಹಾಕಿ ಅದಕ್ಕೆ ಸಾಲ್ವ್ ಮಾಡಿ ನೊಚ್ಚ RH ಕ್ರೈಟೇರಿಯಾ ಯೂಸ್ ಮಾಡಿ ಏನಪ್ಪ ಅಂದರೆ ಸಿಸ್ಟಮ್ ಸ್ಟೇಬಲ್ ಇದೆಯಾ ಅನ್ಸ್ಟೇಬಲ್ ಇದೆಯಾ ಅಂತ ಚೆಕ್ ಮಾಡಬೇಕು. ನೋಡಿರಿ, ವಿ ನೋ ದ್ಯಾಟ್ ಕ್ಯಾರೆಕ್ಟರ್ ಇಕ್ವೇಷನ್ಸ್ ಬರೆದು 1 + G of S H of S is equal to 0 ಅಂದರೆ 1 + G of S ಅಂತಂದರೆ ಇದು K / S + 5 / S + 1 S + 3 ಇಂಟು 1. ಓಕೆ, K ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು? 10. ಅಂದರೆ 1 + 10 S + 5. ಓಕೆ, ಮತ್ತು S + 1 S + 3. ಸೇಮ್ ಇದಕ್ಕೆ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ ಅಂದರೆ S + 1 S + 3 ನೆಕ್ಸ್ಟ್ ಪ್ಲಸ್ ಇದು 10 S + 5. ಓಕೆ, ಅಂದರೆ ಇದು S ಹೊರಗೆ ಇಟ್ಕೋರಿ, ಈಸಿ ಹೇಳ್ತೀನಿ. ಫಸ್ಟ್ S ಹೊರಗೆ ಇಟ್ಕೋರಿ, ಒಳಗಿನ 2 ಟರ್ಮ್ಸ್ ಮಲ್ಟಿಪ್ಲೈ ಮಾಡಿ. ಹೌದಾ, S² + 3S + S + 3ನಾ ಡೈರೆಕ್ಟ್, ಮತ್ತು ಪ್ಲಸ್ ಇದು ಅಂತಂದರೆ 10S + 10 5 × 50. ನೆಕ್ಸ್ಟ್ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಅಂದರೆ S3 + 4S² + 3S + 10S + 50. ಇದು ಯಾವ ಥರ ಬಂತಂತ ಹೇಳೋದಿಲ್ಲ. 3S + S ಅಂದರೆ 4S, ಅದಕ್ಕೆ ಆಮೇಲೆ 4S ಇದಾದ್ಮೇಲೆ ಈ S ಹೋಲ್ ಬ್ರ್ಯಾಕೆಟಿಗೆ ಮಲ್ಟಿಪ್ಲೈ ಮಾಡಿದ್ದೀನಿ. ದೆನ್ ಇಷ್ಟ ಆಯಿತಾ. ನೆಕ್ಸ್ಟ್ ನೋಡಿ, 3S ಅಲ್ಲಿ 10S ಇದೆ ಅಂತಂದರೆ S3 + 4S² + 13S + 50. ಸಪೋಸ್ ಇಲ್ಲಿ S³ ಇತ್ತು ಮತ್ತು ಇಲ್ಲಿ 4S² ಇತ್ತಪ್ಪ ಅಂದರೆ ನಾವೇನು ರೀಅರೇಂಜ್ ಮಾಡಬೇಕು. ರೀಅರೇಂಜ್ ಅಂತಂದರೆ ಫಸ್ಟ್ ಇದು ಬರಬೇಕು. ಇಲ್ಲಿ ಏನಪ್ಪ ಅಂದ್ರೆ ಈ ಥರನೇ ಬಂದಿದೆ, 3 2 1 ಈ ಥರ ಹೋಗ್ಲತ್ತಿದೆ. ಅದಕ್ಕೆ ಎಕ್ಸ್ಚೇಂಜ್ ಮಾಡೋದು ಏನು ಬೇಕಾಗಿಲ್ಲ ನಮಗೆ. ಅದಾದ್ಮೇಲೆ A0 A1 A2 ಆ್ಯಂಡ್ A3. ಓಕೆನಾ, ಈ ಥರ ಹಾಕ್ಕೊಂಡು ನೆಕ್ಸ್ಟ್ RH ಕಾಂಟ್ಯಾಕ್ಟ್ ಮಾಡಬೇಕು. ಸೇಮ್ ಇಷ್ಟು ಬಿಗ್ಗರ್ ರೂಟ್ ಅಂದರೆ S3 2 1 0 ನಾ. ಫಸ್ಟ್ ಈವನ್ ನಂಬರ್ A0, ಫಸ್ಟ್ ಈವನ್ ನಂಬರ್ A0 ಅಂದರೆ ಏನು 1. ನೆಕ್ಸ್ಟ್ E1 13. ನೆಕ್ಸ್ಟ್ ಏನು ಆಡ್ 4.
ನೆಕ್ಸ್ಟ್ ಲಾಸ್ಟಿಂದು 50. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿ 4 13 ಈ ಥರ ಮಲ್ಟಿಪ್ಲೈ ಮಾಡಿ 4 × 13 ಮೈನಸ್ 1 × 50 ಅಂದರೆ 50 ಡಿವೈಡೆಡ್ ಬೈ 4. ಇಷ್ಟು ಮಾಡಿದರೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ ಇದ್ರದ್ದು 0.5, ಇದ್ರದ್ದು 0. ಓಕೆ, ನೆಕ್ಸ್ಟ್ ಸೇಮ್ ಇದು ಅಂದರೆ 0.5 ಮಲ್ಟಿಪ್ಲೈ ಬೈ 50 ಮೈನಸ್ 4 × 0 0 ಡಿವೈಡೆಡ್ ಬೈ 0.5. ಇದೇ ಎಷ್ಟು ಬರುತ್ತೆ ಅಂತಂದರೆ 50. ಇದು ಕ್ಯಾನ್ಸಲ್ ಆಗಿ 50. ಓಕೆ, ಬಟ್ ಅವ್ರ ಕ್ವಶನಲ್ಲಿ ಏನು ಕೇಳಿದ್ರೆ ಸಿಸ್ಟಮ್ ಸ್ಟೇಬಲ್ ಅದ ಅನ್ಸ್ಟೇಬಲ್. ಇದು ಒಂದು ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಇಟ್ಕೋರಿ. ಫಾರ್ ಎಕ್ಸಾಂಪಲ್ ಇಲ್ಲಿಂದ ನೋಡಿ, ಅಷ್ಟು ಪಾಸಿಟಿವ್ ಸೈನ್ ಪಾಸಿಟಿವ್ ಸೈನ್ ಪಾಸಿಟಿವ್ ಸೈನ್ ಪಾಸಿಟಿವ್ ಸೈನ್, ಸೈನು ಎಲ್ಲ ಪಾಸಿಟಿವ್ ಇದೆ, ಸೈನು ಒಂದೂ ಚೇಂಜ್ ಆಗಿಲ್ಲ. ಸಪೋಸ್ ಇಲ್ಲಿ ನೆಗೆಟಿವ್ ಐತಂತೆ, ಪಾಸಿಟಿವ್ ನೆಗೆಟಿವ್ ಮತ್ತು ಪಾಸಿಟಿವ್ ಮತ್ತು ಪಾಸಿಟಿವ್, ಪಾಸಿಟಿವ್ನಿಂದ ನೆಗೆಟಿವ್ಗೆ ಒಂದು ಸೈನ್ ಚೇಂಜ್ ಆಯಿತು, ನೆಗೆಟಿವಿಂದ ಪಾಸಿಟಿವ್ ಇನ್ನೊಂದು ಸೈನ್ 2 ಸೈನ್ ಚೇಂಜ್ ಆಯಿತು. ಅದರ ಸಲುವಾಗ ಸಿಸ್ಟಮ್ ಈಸ್ ಅನ್ಸ್ಟೇಬಲ್ ಅಂತ ಬರಿಬೇಕು. ಏನಂದ್ರೆ ಸೈನ್ ಚೇಂಜ್ ಆಯಿತು ಅಂದ್ರೆ, ಫರ್ದರ್ ಸೈನ್ ಚೇಂಜ್ ಆಗಿಲ್ಲ ಅಂತಂದ್ರೆ ಏನು ಡೈರೆಕ್ಟ್ ನೋ ಸೈನ್ ಚೇಂಜ್ ಅಂತ ಬರೀ, ನೋ ಸೈನ್ ಚೇಂಜ್, ದೆನ್ ಸಿಸ್ಟಮ್ ಈಸ್ ಸ್ಟೇಬಲ್. ಓಕೆ, ಈ ಥರ ಒಂದು ಕ್ವಶನ್ ಇರುತ್ತೆ. ನಾರ್ಮಲಿ ಇದೇ ಥರ ಇರುತ್ತೆ, ಎಲ್ಲನೂ ಕ್ವಶನ್ಸ್ ಇದೇ ಥರ ಸೇಮು. ಬಟ್ ಇದು ಸ್ವಲ್ಪ ಟ್ರಿಕ್ಕಿಯಾಗಿ ಕೇಳ್ತಾನೆ, ಅದ್ರ ಸಲಿಗೆ ಈ ಥರ ಮಾಡಿದ್ದು. ಉಳಿಕಿದ್ದು ಡೈರೆಕ್ಟ್ ಅಂದರೆ ಕ್ಯಾರೆಕ್ಟರಿಸ್ಟಿಕೇಷನ್ಸ್ ಕೊಟ್ಟಿರ್ತಾನೆ, ಅದನ್ನು ತೊಗೊಂಡು ನಾವೇನು ಮಾಡಬೇಕು, ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಹಾಕಿ ಇದೆಲ್ಲ ಸಾಲ್ವ್ ಮಾಡಿದಾಗ ಮೇನ್ ಸೈನ್ ನೋಡ್ಕೋಬೇಕು, ಸೈನ್ ಚೇಂಜ್ ಇದೆಯಾ ಸೈನ್ ಅನ್ಚೇಂಜ್ ಇದೆಯಾ ಅಂತ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.